ಫ್ರೆಂಡ್ಸ್, ನಾನು ಇದನ್ನು ಕಡುಬು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಕಡುಬು ಮಾಡೋಕ್ಕೆ ತುಂಬ ಸಿಂಪಲ್ಲು. ಇದೇನಿಲ್ಲ ನೋಡಿ, ವಾಟ್ರ್ ಇಟ್ಟಿದ್ದೀನಿ, ಸ್ಟವ್ ಹಚ್ಚಿ ನೀರಿಟ್ಟಿದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಆದರೂ ಹಾಕಿ, ತುಪ್ಪ ಆದರೂ ಹಾಕಿ. ನಾನು ಹುಚ್ಚೆಳ್ಳದು ಎಣ್ಣೆ ಹಾಕಿದ್ದೀನಿ ನೋಡಿ, ಕಲ್ಲರು ಒಂಥರ ಇದೆ. ನಾನು ಎಣ್ಣೆ ಸೇರಿಸಿದ್ದೀನಿ ಇದಕ್ಕೆ. ನೀವು ಯಾವುದು ಸಹ ಕಡಲೆಕಾಯಿ ಎಣ್ಣೆ, ಸನ್ಫ್ಯೂರ್ ಯಾವುದು ಸಹ ಎಲ್ಲನೂ, ತುಪ್ಪ ಎಲ್ಲವನ್ನು ಸಹ ಹಾಕ್ಬೋದು. ತುಪ್ಪ ಸ್ವಲ್ಪ ನಾನು ತುಂಬ ಜಾಸ್ತಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಹಾಕ್ತಾಯಿಲ್ಲ. ಕಡಿಮೆ ಮಾಡುವಂಥವ್ರು, 1 ಲೋಟ ಅಷ್ಟು ಮಾಡುವಂಥವ್ರು ತುಪ್ಪ ಹಾಕಿ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದು ಕುದೀತದೆ, ಆವಾಗ ನಾನು ಏನು ಸೇರಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ನೋಡಿ, ಇದು ಈ ಥರದ ಅಕ್ಕಿ ತೊಗೊಂಡಿದ್ದೀನಿ ನಾನು. ಇದ್ರ ಹೆಸ್ರೇನು ನಮ್ಗೆ ಗೊತ್ತಿಲ್ಲ, ಇಡ್ಲಿ ಅಕ್ಕಿನೋ ಎಂಥ ಅಕ್ಕಿನೋ ಇದು. ಇದಕ್ಕೇ ನಾನು ಉಪಯೋಗಿಸುವಂಥ ಅಕ್ಕಿ ಇದು. ನಾನು ಯಾವಾಗೂ ಕಡುಬು ಮಾಡೋಕ್ಕೆ ಮತ್ತು ಒತ್ತು ಸಾವಿಗೆ ಮಾಡಲಿಕ್ಕೆ ಇದಕ್ಕೆ ಈ ಅಕ್ಕಿನಲ್ಲಿ ಮಾಡ್ತೀನಿ. ಹಾಗಾಗಿ ನೋಡಿ, ಇದೇ ಅಕ್ಕಿನ ನಾನು ಈ ಅಕ್ಕಿನ ಮಿಕ್ಸಿ ಮಾಡಿದ್ದೀನಿ ನೋಡಿ. ತರಿಯಾಗಿ ಮಾಡ್ಕೊಂಡಿದ್ದೀನಿ ನಾನು. ಕೆಲವರು ಮಿಲ್ ಮಾಡಿಸ್ಕೋತಾರೆ, ಆದರೆ ನಾನು ಮಿಕ್ಸಿನಲ್ಲೇ ಸಹ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಸಣ್ಣ ರವೆ, ಚಿರೋಟಿ ರವೆ ಥರ ಮಾಡ್ಕೊಂಡಿದ್ದೀನಿ ನಾನು. ಇನ್ನೂ ನೈಸಾಗೂ ಸಹ ಮಾಡ್ಕೋಬೋದು, ಆವಾಗ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ತರಿ ಇದ್ದರೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇದನ್ನು ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಅಕ್ಕಿನಲ್ಲಿ ಮಿಕ್ಸಿ ಮಾಡಿ ನಾನು ಇದನ್ನು ಇಟ್ಕೊಂಡಿದ್ದೀನಿ. ರವೆ ಥರ ಸ್ವಲ್ಪ ನೈಸ್ ಅಂತೂ ಇಲ್ಲ, ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾನು ನೋಡಿ ಫ್ರೆಂಡ್ಸ್, ನಾನು ಇದ್ರ ಹಾಲು ಮಾಡಲಿಕ್ಕೆ ಇಟ್ಟಿದ್ದೀನಿ. ನಾನು ಇದನ್ನು ವೀಡಿಯೋ ಮಾಡ್ಕೋಬೇಕಿತ್ತು, ಸಾರಿ ಮಾಡ್ಕೊಬಿಟ್ಟೆ, ಹಂಗಾಗಿ ಮಾಡ್ಕೊಳ್ಳಿಲ್ಲ. ನಾನು ಇದಕ್ಕೆ 1/4 ಲೋಟ ಜಾಸ್ತಿ ಮಾಡ್ತಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಅಕ್ಕಿ ಸೇರಿಸಿದ್ದೀನಿ. 1/4 ಲೋಟ ಅಷ್ಟು, ಒಂದು ಸಣ್ಣ ಲೋಟ ಅಷ್ಟು ಅಕ್ಕಿ, 1 ಫುಲ್ಲು ತೆಂಗಿನಕಾಯಿ, ಏಲಕ್ಕಿ, ಇಷ್ಟು ಹಾಕಿ ನಾನು ಇಲ್ಲಿ ಕುದಿಸ್ತಾ ಇದ್ದೀನಿ. ಇಷ್ಟು ಹಾಕಿ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ. 1 ಫುಲ್ ತೆಂಗಿನಕಾಯಿ, 1 ಸಣ್ಣ ಲೋಟ ಅಕ್ಕಿ, ಏಲಕ್ಕಿ, ಇಷ್ಟನ್ನು ಸಹ ನಾನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ನೋಡಿ, ಮಾಡ್ಕೊಂಡಾದಮೇಲೆ ಅದನ್ನು 2 ಸ್ಪೂನು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರಿಯೋದು ಫ್ರೆಂಡ್ಸ್. ಆ ತುಪ್ಪದಲ್ಲಿ ಅದು ರುಬ್ಕೊಂಡಿರೋದನ್ನ ಪುಡಿ ಮಾಡ್ಕೊತೀವಲ್ಲ, ಅದು ತೆಂಗಿನಕಾಯಿ, ಏಲಕ್ಕಿ ಮತ್ತು ಅಕ್ಕಿ, ಅದನ್ನು 2 ಸ್ಪೂನ್ ತುಪ್ಪ ಹಾಕ್ಬೇಕು ಫ್ರೆಂಡ್ಸ್. ನಾನು ಹಾಕಿರೋ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿದ್ದೀನಿ ನೋಡಿ. ಕಲರ್ ಗೊತ್ತಾಗುತ್ತೆ ನಿಮಗೆ, ತುಪ್ಪದ ಕಲರ್ ಬರ್ತಾಯಿದೆ. ಇದು ಚೆನ್ನಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಇಲ್ಲಿ ಆ ತುಪ್ಪದಲ್ಲಿ ಹುರಿದ ಮೇಲೆ ಇದಕ್ಕೆ ನೀರು ಸೇರಿಸಿದ್ದೀನಿ. ನೀರು ಸೇರಿಸ್ಬಿಟ್ಟು 2 ಅಚ್ಚು ಬೆಲ್ಲ ಹಾಕಿದ್ದೀನಿ. ಇದಕ್ಕೆ 2 ದಪ್ಪ ಅಚ್ಚು ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಇದು ಈ ಥರ ಆಗಿದೆ. ನೀವು ನಿಮಗೆ ಅಳತೆ ಕರೆಕ್ಟಾಗಿ ಹೇಳಿದ್ದೀನಿ ನಾನು ನೋಡಿ. 1 ಫುಲ್ಲು ತೆಂಗಿನಕಾಯಿ, 1 ಸಣ್ಣ ಲೋಟ ಅಕ್ಕಿ, ಏಲಕ್ಕಿ, ಇಷ್ಟನ್ನು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊಬಿಟ್ಟು 2 ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಹುರಿದು ನೀರು ಸೇರಿಸ್ಬಿಟ್ಟು 2 ಅಚ್ಚು ಬೆಲ್ಲ ಹಾಕಿದ್ದೀನಿ ನೋಡಿ. ಇದು ಕುದೀಲಿಕ್ಕೆ ಈಗ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಈಗ ಇದು ರೆಡಿ ಹಾಲು. ಇದಕ್ಕೆ ನೀವು ಇನ್ನೂ ಜಾಸ್ತಿ ತೆಂಗಿನಕಾಯಿ ಸಹ ಸೇರಿಸ್ಕೋಬೋದು. ನನಗಿಷ್ಟು ಸಾಕು, ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡಿದ್ದೀನಿ. ಇದನ್ನೇ ಫ್ರೆಂಡ್ಸ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಗಟ್ಟಿ ಹಾಲು ಸಹ ಮಿಕ್ಸ್ ಮಾಡ್ಕೋಬೋದು, ಸೂಪರಾಗಿರುತ್ತೆ. ಯಾರೂ ಹಾಕಲ್ಲ, ಬೇಕಾದ್ರೆ ಮಾಡಿ ನೋಡಿ. ಇದು ಎಲ್ಲ ಆದಮೇಲೆ ಆಫ್ ಮಾಡಿದ್ಮೇಲೆ ಅದೇ ಬಿಸಿಗೆ ನೀವು ಬೇಕಾದರೆ 1 ಲೋಟ 2 ಲೋಟ ಇನ್ನೂ ಸೂಪರ್ ಬೇಕು ಟೇಸ್ಟು ಅಂದರೆ ಮಾಮೂಲಿ ಹಾಲನ್ನ ಸೇರಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನು ಮಾಡಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಅದು ನೋಡಿ, ಈಗ ಅದು ನಾನು ಕಡುಬು ಮಾಡಲಿಕ್ಕೆ ಇಟ್ಟಿದ್ದೀನಲ್ಲ, ಆ ಕಡುಬಿಗೆ ಇದು ಕಾಂಬಿನೇಷನ್ ಹೆಂಗೆ ಅಂದರೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಅದನ್ನು ಹೊತ್ತು ಸಾವಿಗೆ ಥರ 2 ಥರ ಮಾಡ್ಬೋದು. ಅದನ್ನು ಕಡುಬನ್ನ ಪಲ್ಯದಲ್ಲಿ ನೆಂಚ್ಕೊಂಡು ತಿನ್ಬೋದು, ಮತ್ತು ಹೊತ್ತು ಸಾವಿಗೆ ಆಗುತ್ತೆ. ಆಗ ಇದನ್ನು ಹಾಕ್ಕೊಂಡು ತಿನ್ನುವಂಥ ಆಹಾರ ಇದು. ಇವಾಗ ನೋಡಿ ಫ್ರೆಂಡ್ಸ್, ಇದು ರೆಡಿ ಆಯಿತು ನೋಡಿ.
ನಿಮ್ಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಸಹ ಮಾಡ್ಕೊಬೋದು, ತೆಳು ಬೇಕು ಅಂದರೂ ಮಾಡ್ಕೊಬೋದು. ಇದು ಆಫ್ ಮಾಡಿದ್ಮೇಲೆ ಇದು ಕರೆಕ್ಟ್ ಆಗುತ್ತೆ. ಸಾರಿ ಫ್ರೆಂಡ್ಸ್, ನಾನು ಇದರಲ್ಲಿ ಗಸಗಸೆ ಸೇರಿಸಿದ್ದೀನಿ, ಹೇಳಲಿಲ್ಲ, ಇವಾಗ ಹೇಳ್ತಾಯಿದ್ದೀನಿ. ಇದಕ್ಕೆ ಒಂದು ಇಡೀ ಫುಲ್ ಹಾಕಿದ್ದೀನಿ ಗಸಗಸೆ, ಒಂದು ಇಡೀ ಗಸಗಸೆ, ಒಂದು ತೆಂಗಿನಕಾಯಿ, ಏಲಕ್ಕಿ, ಒಂದು 8 ಏಲಕ್ಕಿ, ಮತ್ತು ಸ್ವಲ್ಪ ಅಕ್ಕಿ. ನಾನು ಅಕ್ಕಿ ಏನಕ್ಕೆ ಸೇರಿಸಿದ್ದೀನಿ ಅಂದರೆ ಸ್ವಲ್ಪ ತಿಕ್ಕಾಗಲಿ ಅಂತ ಸೇರಿಸಿದ್ದೀನಿ. ಜಾಸ್ತಿ ಜನ ಇರೋದ್ರಿಂದ ಮೇಂಟೈನ್ ಮಾಡಲಿಕ್ಕೆ. ನಿಮಗೆ ಅಕ್ಕಿ ಸೇರಿಸೋದು ಬೇಡ ಅಂದರೆ ತೆಂಗಿನಕಾಯಿಲೆ ಸಹ ಚೆನ್ನಾಗಿರುತ್ತೆ, ಹಾಗೆ ಮಾಡಿ. ಆಯಿತಾ? ಮರೆಯದೆ ಸ್ವಲ್ಪ ಅಕ್ಕಿ, ಒಂದು ಫುಲ್ ತೆಂಗಿನಕಾಯಿ, 8 ಏಲಕ್ಕಿ, ಒಂದು ಇಡೀ ಗಸಗಸೆ ಮತ್ತು 2 ದಪ್ಪ ದಪ್ಪ ಅಚ್ಚು ಬೆಲ್ಲ, ಇಷ್ಟು ಸೇರಿಸಿದ್ದೀನಿ ನಾನು ಇದರಲ್ಲಿ. ಇವಾಗ ಇದು ರೆಡಿ ಆಯಿತು ನೋಡಿ, ಕುದೀತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು, ಕುದೀತಾ ಇದೆ. ನಾನು ಇವಾಗ ಇದನ್ನ ಆಫ್ ಮಾಡ್ತೀನಿ. ಇಷ್ಟು ಸಾಕು, ಇನ್ನೂ ಕುದ್ರೆ ಎಲ್ಲ ಫುಲ್ ಗಟ್ಟಿಯಾಗಿಬಿಡುತ್ತೆ. ಮೀಡಿಯಮಾಗೆ ಕರೆಕ್ಟಾಗಿ ಮಾಡಿದ್ದೀನಿ. ಈಗ ಇದು ರೆಡಿ. ಇದನ್ನು ಹಾಲು ಅಂತ ಹೇಳ್ತಾರೆ, ಇದು ಎಲ್ಲರಿಗೂ ಸಹ ಗೊತ್ತಿರುತ್ತೆ ನಿಮಗೆ, ಆದರೂ ಸಹ ಹೇಳ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು, ಆಫ್ ಮಾಡ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ಇದು ಕುದೀತಾ ಇದೆ, ರೆಡಿಯಾಗಿದೆ. ಇದರಲ್ಲಿ ನಾನು ನೀರು ಮತ್ತು ಎಣ್ಣೆ ಅಂದರೆ ಹುಚ್ಚೆಳ್ಳು ಎಣ್ಣೆ ಹಾಕಿದ್ದೀನಿ ನೋಡಿ, ಕಲ್ಲರ್ ಯಾಕೆ ಹಿಂಗಿದೆ ಅಂದ್ಕೊಬಿಡಿ. ಅಷ್ಟು ಉಪ್ಪು, ಇವಿಷ್ಟನ್ನು ಸೇರಿಸಿದ್ದೀನಿ. ಕುದೀತಾ ಇದೆ. ಇದಕ್ಕೆ ಇವಾಗ ಅಕ್ಕಿಯಿಂದ ತೋರಿಸ್ಬೋದು, ಈ ಅಕ್ಕಿಯಿಂದ ಮಾಡ್ಕೊಂಡಿರುವಂಥ ಈ ಪುಡಿನ ಇದರಲ್ಲಿ ಸೇರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಸೂಪರಾಗಿ ರೆಡಿಯಾಗಿದೆ. ಇವಾಗ ನಾನು ಇದನ್ನ ಈಗ ಉಂಡೆಗಳಾಗಿ ಮಾಡ್ತೀನಿ. ಈಗ ಇಷ್ಟು ಮುಗೀತು, ಈ ಥರ ಮಾಡಿದ್ದು. ನಂತರ ಈಗ ಇದನ್ನ ಉಂಡೆಗಳಾಗಿ ಮಾಡಿ ಬೇಯಲಿಕ್ಕೆ ಇಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂಚೂರು ಕೈ ಗಂಟಲ್ಲ ನೋಡಿ, ಚೆನ್ನಾಗಿ ಬಂದಿದೆ. ಇದನ್ನು ನಾನು ಉಂಡೆಗಳಾಗಿ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಈಗ ನಾನು ಬೇಯ್ಲಿಕ್ಕೆ ಹಾಕ್ಲಿಕ್ಕೆ ಇದು ನೀರು, ಇದಕ್ಕೆ ನೋಡಿ ಹುಣಸೆಹಣ್ಣು ಹಾಕಿದ್ದೀನಿ. ಹುಣಸೆಹಣ್ಣು ಏನಕ್ಕೆ ಅಂದರೆ ಇದು ಕರೆ ಕಟ್ಟುತ್ತೆ. ಹುಣಸೆಹಣ್ಣು ಹಾಕೋದ್ರಿಂದ ಈ ನೀರು ಎಷ್ಟು ಕುದ್ರೂ ಕರೆ ಆಗೋಲ್ಲ, ಅದಕ್ಕೋಸ್ಕರ. ಇದು ಇವಾಗ ಇಡ್ಲಿ ತೆಗೆದೆ, ಅದರಿಂದ ಇದನ್ನು ಇಡ್ತಾಯಿದ್ದೀನಿ. ಏನು ಗಟ್ಟಿ ಇಡ್ತಿದ್ದಾರೆ ಅನ್ಕೋಬೇಡಿ, ಇವಾಗ ತೆಗೆದಿದ್ದೀನಿ ನೋಡಿ, ಅದಕ್ಕೋಸ್ಕರ ಇದನ್ನು ಇಡ್ತಾಯಿದ್ದೀನಿ. ಇವಾಗ ಪ್ಲೇಟ್ನೆಲ್ಲ ಕಟ್ಟು ನೋಡಿ ಫ್ರೆಂಡ್ಸ್. ಈಗ ಇದನ್ನು ಹಿಂಗೆ ತಗೊಂಡು ನಾನು ಮಾಡೋದು ಹಿಂಗೆ ನೋಡಿ, ನಮಗೆ ಯಾವ ಥರ ಡಿಸೈನ್ ಬೇಕು ಈ ಥರ ಮಾಡ್ಕೋತೀನಿ. ಈ ಥರ ಮಾಡ್ಕೊಂಡು ನೋಡಿ, ಇಲ್ಲಿ ಬೇಯಲಿಕ್ಕೆ ಈಗ ಇಡ್ತೀನಿ ಇದನ್ನು ಸ್ಟವ್ ಮೇಲೆ. ಇದು ವಾಟ್ರ್ ಕೈಗೆ ಬಿಸಿ ಆದರೆ ಅಂತ ಇಟ್ಕೊಂಡಿದ್ದೀನಿ. बजरंगी शिवाजी वाला देवो साग
ಹಲೋ ಫ್ರೆಂಡ್ಸ್, ನೋಡಿ ಇವಾಗ ಬೆಂದಿದೆ. ಇದು ರೆಡಿಯಾಗಿದೆ. ಇವಾಗ ಕಡುಬು ಸೂಪರ್ ರೆಡಿಯಾಗಿದೆ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಈಗ ನಾನು ಈ ಕಡುಬನ್ನ ಇದು 2 ಥರ ಮಾಡ್ತೀನಿ. ಇದು ಹೀಗೆ ಪಲ್ಯಕ್ಕೆ ಹಾಕೊಂಡು ತಿಂದರೆ ಕಡುಬು, ಇದನ್ನು ಹೊತ್ತಿದ್ರೆ ಸಾವಿಗೆ. ಇವಾಗ ನೋಡಿ ತೋರಿಸ್ತೀನಿ ನಾನು. ಹಲೋ ಫ್ರೆಂಡ್ಸ್, ನಾನು ಇದನ್ನು ಕಡುಬು ಮಾಡಿದ್ದೀನಿ ಫ್ರೆಂಡ್ಸ್, ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ಕಡುಬನ್ನ ನಾನು ಹಲಸಿನ ಕಾಯಿ ಇದೆಯಲ್ಲ, ಆ ಕಾಯಿ ಮತ್ತು ಅಲಸಂದೆ ಕಾಳುಗಳ ಗೊಜ್ಜಿನ ಜೊತೆಗೆ ಮಾಡಿದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಇದನ್ನು ಚಿಕನ್ ಜೊತೆಗೂ ಸಹ ಮಾಡ್ಬೋದು, ಮತ್ತು ಯಾವುದೇ ರೀತಿಯ ಹಸಿ ಕಾಳು ಗೊಜ್ಜುಗಳ ಜೊತೆ ಚೆನ್ನಾಗಿರುತ್ತೆ. ಇದು ಹಂಗೆ ಮಾಡುವಂತಹ ರೆಸಿಪಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಇದು ಮಕ್ಕಳಿಗೆಲ್ಲ ಬಾಕ್ಸ್ ಹಾಕ್ಕೊಡ್ಲಿಕ್ಕಂತೂ ಸೂಪರು, ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿದೆ. ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಮರೆಯದೆ ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕಡುಬು ಮತ್ತು ಹಲಸಿನಕಾಯಿ ಅಲಸಂದೆ ಕಾಳಿನ ಗೊಜ್ಜಿನ ಜೊತೆಗೆ